ಅಸಹಾಯಕತೆಯೋ ಅನಿವಾರ್ಯತೆಯೋ ಸಿಎಂ ಮೌನ ಯಾಕೆ? ಆಪ್ತರನ್ನ ರಕ್ಷಣೆ ಮಾಡಲ್ವಾ? ದಾವಣಗೆರೆ ವಿಷಯದಲ್ಲಿ ಸೈಲೆಂಟ್, ಫಲಿತಾಂಶದ ಬಳಿಕ ಆಟನ. ಸಿಎಂ ಮೌನ ತಂತ್ರ. ರಾಜ್ಯ ರಾಜಕೀಯದಲ್ಲಿ ಅತ್ಯಂತ ಚಾಣಾಕ್ಷ ನಡೆಗಳನ್ನ ಇಡುವಂತವರಲ್ಲಿ ಸಿದ್ದರಾಮಯ್ಯನವರು ಕೂಡ ಒಬ್ರು. ಆದ್ರೆ ತನ್ನ ಆಪ್ತರ ಮೇಲೆ ಅಪವಾದಗಳು ಬರ್ತಾ ಇದೆ, ಆರೋಪಗಳು ಬರ್ತಾ ಇದೆ, ವಜಾ ಮಾಡಲಾಗ್ತಾ ಇದೆ, ಪಕ್ಷದಿಂದ ತೆಗೆಯಲಾಗ್ತಾ ಇದೆ ಅನ್ನುವಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಮೌನ ವಹಿಸಿದ್ದಾರೆ ಅಂತ ಅವರ ಆಪ್ತರೇ ಅಸಮಾಧಾನಗೊಂಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಬಹಿರಂಗವಾಗಿ ಹೇಳ್ತಾ ಇರುವಂತದ್ದು. ಇದು ಯಾಕೆ ಅನ್ನುವಂತ ಪ್ರಶ್ನೆ ಇದೆ. ಕಾಂಗ್ರೆಸ್ನಲ್ಲಿ ದಾವಣಗೆರೆ ಕಿಚ್ಚಿನ ಕೋಲಾಹಲ ಅಂತೂ ಒತ್ಕೊಂಡು ಉರಿತಾ ಇದೆ. ಆ ಕಿಚ್ಚು ದಿನೇ ದಿನೇ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸಿಎಂ ಆಪ್ತ ವಲಯದವರೇ ಟಾರ್ಗೆಟ್ ಆಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರ ಬಣದವರೇ ಹುಟ್ಟಾಕ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬಣದವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ. ಯಾಕೆಂದ್ರೆ ಈಗ ಯಾರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ, ಅಮಾನತಾಗಿದ್ದಾರೆ, ಈ ಹಿಂದೆ ಯಾರನ್ನೆಲ್ಲ ಪಕ್ಷ ಅಂದ್ರೆ ಈ ಸಚಿವ ಸ್ಥಾನದಿಂದ ಕಿತ್ತಾಕಲಾಗಿತ್ತು, ಅವರೆಲ್ಲ ಸಿದ್ದರಾಮಯ್ಯನವರ ಬಣದವರು ಅಂತ. ಸಿಎಂ ಸಿದ್ದರಾಮಯ್ಯ ಮೌನ ವಹಿಸಿರುವಂಥದ್ದು ಯಾಕೆ? ಸಿಎಂ ಅಸಹಾಯಕತೆಯೋ ಅನಿವಾರ್ಯತೆಯೋ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎದ್ದೇಳುತ್ತೆ. ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು, ಮೌನಕ್ಕೆ ಶರಣಾಗಿದ್ದಾರೆ. ಸಿಎಂ ಮೌನ ಆಪ್ತ ಸಚಿವರು ಶಾಸಕರು ಬೇಸರವನ್ನ ವ್ಯಕ್ತಪಡಿಸುವಂತೆ ಮಾಡ್ತಾ ಇದೆ. ಸಿಎಂ ಸೈಲೆಂಟ್ ಹಿಂದಿದೆಯಾ ಭಾರಿ ರಣತಂತ್ರ ಅನ್ನುವಂಥದ್ದು. ಫಲಿತಾಂಶದ ಬಳಿಕ ಆಟ ಶುರು ಮಾಡ್ತಾರ. ಭಾರಿ ಅಂತರದಲ್ಲಿ ಗೆದ್ದರೆ ಸಿಎಂ ಕೈಗೆ ಬಲ ಸಿಕ್ಕಂತಾಗುತ್ತೆ. ಅಕಸ್ಮಾತ್ ಎಲ್ಲೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ಈಗ ದಾವಣಗೆರೆ ದಕ್ಷಿಣ ಸ್ಪೆಷಲಿ ತುಂಬಾ ಇಂಟ್ರೆಸ್ಟ್ ತಗೊಂಡಿದ್ದು ಅಂದ್ರೆ DK ಶಿವಕುಮಾರ್ ಅವರು. ಅದು ಶಾಮನೂರ್ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಒಂದು ಮಾತು ಇತ್ತು, ವಾದ ಕೂಡ ಇತ್ತು. ಹಂಗಾಗಿ ಅಲ್ಲಿ ಟಿಕೆಟ್ ಕೂಡ ಸಿಕ್ಕಿದ್ದಂಥದ್ದು. ಅಲ್ಲಿ ಏನಾದರೂ ಸೋಲಾಗಿದ್ದೆ ಆದ್ರೆ ಅದನ್ನ DK ಶಿವಕುಮಾರ್ ಅವರ ತಲೆಗೆ ಕಟ್ಟಬಹುದು ಅನ್ನುವಂಥ ಲೆಕ್ಕಾಚಾರ ಏನಿತ್ತು ಏನೋ ಗೊತ್ತಿಲ್ಲ. ಆದ್ರೆ DK ಶಿವಕುಮಾರ್ ಅವರು ಅಲ್ಲಿ ಏನಾದರೂ ಸೋತಿದ್ದೆ ಆದ್ರೆ ಜಮೀರ್ ಅಹಮದ್ ಅವರ ಕಾರಣ, ಒಳೇಟಿನ ಕಾರಣ ಅಂತ ಮತ್ತೆ ಸಿದ್ದರಾಮಯ್ಯನವರ ತಲೆಗೆ ಕಟ್ಟುವಂತ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ದಾವಣಗೆರೆ ದಕ್ಷಿಣದ ವಿಚಾರ ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನ ಎಬ್ಬಿಸಿದೆ. ಇನ್ನ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಂಗಲ್ ಹೇಗಿದೆ, ಯಾರು ಏನು ಮಾತನಾಡಿದ್ರು ನೋಡೋಣ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಅಸಹಾಯಕರಲ್ಲ, ಅದೇನೋ ಅವ್ರಿಗೇನೊಂದು ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿಯನ್ನು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬಹುದು, ಅವ್ರೇನು ಹೇಳೋದಿಲ್ಲ. ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದೂ ಇಲ್ಲ. ಅವರೆಲ್ಲ ನಮ್ಮ ಪಾರ್ಟಿ ಲೀಡರ್ಸೇ. ಪಾರ್ಟಿ ಏನು ಹೇಳ್ತದೆ, ಪಾರ್ಟಿಗೆ ತಂದೆ ಆದಂಥ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವರು ಏನೇನು ಯಾಕೆಂದ್ರೆ MLA ಆಗಲಿ MSC ಆಗಲಿ ತೀರ್ಮಾನ ಮಾಡಬೇಕಾದ್ರೆ ಡೆಲ್ಲಿಯವ್ರ ಪರ್ಮಿಷನ್ ಇಲ್ಲದೆ ಡೆಲ್ಲಿಯವರು ನಮಗೆ ಸೂಚನೆ ಕೊಡದೆ ನಾವೇನು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸೊ ನಾವು ಕೆಲವು ಮಾರ್ಗದರ್ಶನದಲ್ಲಿ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ. ಅದೇ ನಾವು ಹೇಳಿದ್ವಿ, ನಾವು ಅವ್ರು ತಗೊಳ್ಳೇಬೇಕು, ವಾಪಸ್ ತಗೊಳ್ಳಿ. ಅವ್ರಿಗೆ ನೋಟಿಸ್ ಕೊಡೋಣ, ರಿಪ್ಲೈ ಬರಲಿ. ರಿಪೋರ್ಟ್ ಯಾರು ಕಳಿಸಿದಾರೋ ಅದು ಗೊತ್ತಿಲ್ಲ. ಆಗಿದಂತೆ ನಿಜ, ಈಗ ಹೆಬ್ಬಾರ್ ಅವ್ರನ್ನ ಪಕ್ಷದಿಂದ ಹೊರ ಹಾಕಿದ್ ನಿಜ. ಮತ್ತೆ ವಾಪಸ್ ತಗೊಂಡು ಸರಿ ಮಾಡುವಂತ ಪ್ರಯತ್ನ ಮಾಡೋಣ. ಯಾರು ಕಳಿಸಿದಾರೆ, ಯಾಕೆ ಕಳಿಸಿದಾರೆ ಅದು ಬೇಡ ಚರ್ಚೆ. ಸರಿ ಮಾಡೋದೊಂದೇ ನಮ್ಮ ಉದ್ದೇಶ. ಅದೇ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದು ಅವ್ರ ಅಧ್ಯಕ್ಷ ಕಡೆ. ಅದನ್ನೇ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಒಂದೊಂದ್ಸಾರಿ ಆಗತ್ತೆ, ಹೇಳಲಿಕ್ಕೆ ಆಗಲ್ಲ. ಒಂದೊಂದ್ಸಾರಿ ನಿರ್ಧಾರಗಳಾಗುತ್ತಾವೆ. ಮತ್ತೆ ಸರಿ ಮಾಡುವಂತ ಪ್ರಯತ್ನ ಪಕ್ಷದಿಂದ ಆಗಬೇಕು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ರಾಜಕೀಯ ಚದುರಂಗದಾಟದಲ್ಲಿ ಚೆಕ್ಮೇಟ್ ಇಡುವಂತದ್ರಲ್ಲಿ ಸಿದ್ದರಾಮಯ್ಯನವರು ಕೂಡ ಚಾಣಾಕ್ಷರು, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇಂತಹ ಸಂದರ್ಭದಲ್ಲಿ ಅವರ ಆಪ್ತರು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಅವರು ಬೆಂಬಲಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನ ಅವರ ಆಪ್ತರೇ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇದರ ಹಿಂದಿನ ಲೆಕ್ಕಾಚಾರ ಏನು? ಯಾಕೆಂದ್ರೆ ಪ್ರೂಫ್ ಇದೆ, ಆ ಕಾರಣಕ್ಕೋಸ್ಕರ ನಾನು ಬಹಿರಂಗವಾಗಿ ಸಮರ್ಥನೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಇಕ್ಕಟ್ಟಿನ ಪರಿಸ್ಥಿತಿನ, ಅಥವಾ ಹೈಕಮಾಂಡ್ಗೆ ನಾನು ಮನಮುಟ್ಸೋತೀನಿ, ಇಲ್ಲಿ ಬಹಿರಂಗವಾಗಿ ಹೇಳೋದಿಲ್ಲ ಅನ್ನುವಂಥ ರೀತಿಯಾದಂಥ ತಂತ್ರನ ಇದು? ಪೃಥ್ವಿರಾಜ್, ರಾಜ್ಯ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬರುವಂತದಕ್ಕೆ ಪ್ರಮುಖವಾದಂತ ಕಾರಣ ಅಂತಂದ್ರೆ ಅದು ಅಲ್ಪಸಂಖ್ಯಾತ ಆಗಿರ್ಬೋದು ಮತ್ತೆ ಅಹಿಂದ ವರ್ಗ. ಅದ್ರೀಗ ಅಹಿಂದ ವರ್ಗ ಮತ್ತೆ ಅಲ್ಪಸಂಖ್ಯಾತರನ್ನ ಈಗ ಟಾರ್ಗೆಟ್ ಅನ್ನ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆಪಾದನೆ ರಾಜ್ಯ ಕಾಂಗ್ರೆಸ್ನಲ್ಲಿ ಗುರಿ ಆಗಿರುವಂತದ್ದು. ಅದನ್ನು ನೇರವಾಗಿ ಮಾಡಿಸ್ತಾ DK ಶಿವಕುಮಾರ್ ಒಂದು ಆಪಾದನೆ ಕೂಡ ಈಗಾಗಲೇ ಗುರಿ ಆಗಿರುವಂತದ್ದು. ಹಾಗಾಗಿನೇ ಎಲ್ಲೊಂದು ಕಡೆ ಅವರ ವಿರುದ್ಧವಾಗಿ ಪಟ್ಟಭದ್ರ ಶಕ್ತಿಗಳು ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯ ಬಣದ ಆಪ್ತರೆಲ್ಲರೂ ಕೂಡ ಈಗಾಗಲೇ ತಿರುಗಿ ಬಿದ್ದಿರುವಂತದ್ದು. ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಹಾಗಾಗಿನೇ ಅವರ ಮೌನವನ್ನ ಅವರ
ಆಪ್ತ ಬಣದ ನಾಯಕರೆಲ್ಲರೂ ಕೂಡ ಪ್ರಶ್ನೆಯನ್ನು ಕೂಡ ಮಾಡ್ತಿರುವಂತದ್ದು. ಒಂದ್ ಕಡೆಗೆ ಈಗಾಗಲೇ ಕೆನ್ ರಾಜಣ್ಣ ವಿಚಾರವಾಗಿ ಕೂಡ ಬಂದಂತ ಸಂದರ್ಭದಲ್ಲಿ ಇದೇ ಒಂದು ರೀತಿ ಮಹಾನ್ ನಾಯಕ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅವರೇ ಒಂದು ಕಾರಣದಿಂದಾಗಿ ನಾನು ಹೊರಗಡೆ ಬಂದೆ ಅನ್ನೋ ಮಾತನ್ನ ಕೆನ್ ರಾಜಣ್ಣ ಅವರು ಕೂಡ ಹೇಳಿದ್ರು. ಇದೀಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಆರೋಪದಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಸಿಲ್ಕೊಂಡಿದ್ದಾರೆ. ಈಗಾಗಲೇ ಅಬ್ದುಲ್ ಜಬ್ಬಾರ್ ಆಗಿರಬಹುದು, ಮತ್ತೊಂದು ಕಡೆ ನಜೀರ್ ಅಹಮದ್ ಅವರು ಕೂಡ ಈಗಾಗಲೇ ರಾಜೀನಾಮೆ ಕೊಟ್ಟಿರುವಂತದ್ದು, ಅವ್ರನ್ನ ವಜಾವನ್ನು ಕೂಡ ಮಾಡಿರುವಂತದ್ದು. ಅವ್ರನ್ನೆಲ್ಲ ಒಂದ್ ಕಡೆ ರಕ್ಷಣೆಯನ್ನ ಮುಖ್ಯಮಂತ್ರಿಗಳು ಮಾಡಬಹುದಾಗಿತ್ತು ಅನ್ನೋ ಒಂದು ಮನಸ್ಥಿತಿ ಈಗ ಆಪ್ತ ಬಣದಲ್ಲಿ ಬಂದಿರುವಂತದ್ದು. ಹಾಗಾಗಿನೇ ಅವರೆಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಮತ್ತೊಮ್ಮೆ ಸೇರ್ಪಡೆ ಮಾಡ್ಕೊಳ್ಬೇಕು, ಮತ್ತೊಮ್ಮೆ ಅವ್ರನ್ನ ವಾಪಸ್ ಕರೆತರಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈಗಿರ್ತಕ್ಕಂಥ ಪ್ರಶ್ನೆ ಸಚಿವ ಜಮೀರ್ ಅಹಮದ್ ಅವರ ಮೇಲೆ ಕ್ರಮ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಈಗಾಗಲೇ ಬಹಳ ಪ್ರಮುಖವಾಗಿ ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತ ಪ್ರಭಾವಿ ನಾಯಕರು. ಇಲ್ಲೊಂದ್ ಕಡೆ ಅವ್ರನ್ನೇನಾದ್ರೂ ಸಂಪುಟದಿಂದ ಕೈ ಬಿಟ್ರೆ ಅದು ಕಾಂಗ್ರೆಸ್ಗೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ. ಹಾಗಾಗಿನೇ ಮುಖ್ಯಮಂತ್ರಿಗಳು ಈಗಾಗಲೇ ಹೈಕಮಾಂಡ್ ನಿಂದ ಸೂಚನೆ ಬಂದರೂ ಕೂಡ ಅವ್ರ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಈಗ ಸದ್ಯಕ್ಕೆ ಒಂದು ರೀತಿ ಸೈಲೆಂಟ್ ಆಗಿದ್ದಾರೆ. ಯಾವುದೇ ರೀತಿಯಿಂದ ನಡೆದ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿಲ್ಲ. ಆದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು ಅಲ್ಲಿರ್ತಕ್ಕಂಥ ಎಲ್ಲಾ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರು ಕೂಡ ಸಲ್ಲಿಕೆಯನ್ನು ಮಾಡಿದ್ವಿ. ಹೈಕಮಾಂಡ್ ನಾಯಕರ ಸೂಚನೆಯಂತೆ ನಾವು ಕ್ರಮವನ್ನು ಕೈಗೊಂಡಿದ್ವಿ. ನನ್ನ ಮೇಲೆ ಬೇಕಾದ್ರೆ ಹೇಳ್ಬೋದು, ಅದನ್ನ ನಾನು ತಲೆ ಕೆಡಿಸಿಕೊಳ್ಳಲ್ಲ. ಆದರೆ ಪಕ್ಷ ಏನು ಸೂಚನೆ ಕೊಡುತ್ತೆ ಅದರಂತೆ ಎಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದು ಕಡ್ಡಿ ಮುರಿದಂತೆ ಹೇಳೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಸಿಎಂ ಬಣದ ಆಪ್ತರಿಗೆ ಈಗಾಗಲೇ ಕೌಂಟರ್ ಅನ್ನು ಕೊಟ್ಟಿರುವಂತದ್ದು. ಈ ಸಿಎಂ ಬಣದ ಆಪ್ತರು ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ನಡುವಿನ ಈ ಒಂದು ಜಟಾಪಟಿ ಬರುವಂತಹ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಉಲ್ಬಣಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮೇ 4ನೇ ತಾರೀಕು ಉಪಚುನಾವಣೆಯ ಫಲಿತಾಂಶ ಕೂಡ ಬರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಎರಡು ಉಪಚುನಾವಣೆ ಕೂಡ ಪ್ರತಿಷ್ಠೆ ಆಗಿದೆ. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅತ್ಯಂತ ಪ್ರತಿಷ್ಠೆ ಆಗಿರುವಂತದ್ದು. ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಅಭ್ಯರ್ಥಿ ದಾವಣಗೆರೆ ದಕ್ಷಿಣ ಅಲ್ಲಿ ಸೋಲ್ತು ಅಂತಂದ್ರೆ ಆ ಒಂದು ಸೋಲನ್ನ ಇಲ್ಲೊಂದು ಕಡೆ ಸಿದ್ದರಾಮಯ್ಯ ಆಪ್ತ ಬಣದವರ ಮೇಲೆ ಏನೋ ಹೊರಿಸುವಂತ ನಿಟ್ಟಿನಲ್ಲಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಬಾಗಲಕೋಟೆ ಆಗಿರಬಹುದು ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ಪ್ರತಿಷ್ಠೆ ಆಗಿದೆ. ಹಾಗಾಗಿನೇ ಮೇ 4ನೇ ತಾರೀಕು ರಿಸಲ್ಟ್ ನೋಡ್ಕೊಳ್ಳೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ವಿರುದ್ಧವಾಗಿ ಕೂಡ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಇದಕ್ಕೆ ಪೂರಕವಾಗಿನೇ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒಂದಷ್ಟು ವರದಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆಯನ್ನು ಮಾಡಿರುವಂತದ್ದು. ಆದ್ರೆ ಈಗ ಮುಖ್ಯವಾಗಿ ಪ್ರಶ್ನೆಯನ್ನು ಮಾಡ್ತಿರುವಂತದ್ದು ಬಹಳ ದಿನಗಳ ಕೆನ್ ರಾಜಣ್ಣ ಅವರು ಕೂಡ ಸಂಪುಟದಿಂದ ಹೊರಗಡೆ ಬಂದ ಕೂಡಲೇ ಇಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮೇಲೆ ಬಹಳ ಒಲವನ್ನು ಕೂಡ ತೋರಿದ್ರು. ನನ್ನ ಕರೆದು ಮಾತಾಡ್ತಾರೆ ಅಥವಾ ಸಂಪುಟ ಸೇರ್ಪಡೆ ಮಾಡ್ಕೊಳ್ಳುವಂತ ವಿಚಾರ ಆಗಿರ್ಬೋದು ಅಥವಾ ಸಂಪುಟ ಪುನರಚನೆ ಆದರೂ ಕೂಡ ಅಂದ್ರೆ ಮತ್ತೊಮ್ಮೆ ಬರುವಂತ ಆಸೆ ಇಲ್ಲದಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅವ್ರನ್ನ ಎಲ್ಲೋ ಒಂದ್ ಕಡೆ ಮಾತಾಡ್ತಾರೆ, ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಮತ್ತೆ ಗೋವಿಂದ ರಾಜ್ ಆಗಿರ್ಬೋದು, ಮತ್ತೊಂದ್ ಕಡೆ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ನಜೀರ್ ಅಹಮದ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಏನು ಅವ್ರ ವಿರುದ್ಧವಾಗಿ ಕ್ರಮವನ್ನ ಕೈಗೊಂಡಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕ್ರಮವನ್ನು ಕೈಗೊಂಡಿರುವಂತದ್ದು. ಅವರೆಲ್ಲರನ್ನೂ ಕೂಡ ರಕ್ಷಣೆಯನ್ನು ಮಾಡಬಹುದಾಗಿತ್ತು ಅನ್ನೊಂದು ಪ್ರಶ್ನೆಯನ್ನ ಈಗ ಅವ್ರ ಆಪ್ತ ಬಣದವರೇ ಈಗಾಗಲೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಮುಖ್ಯಮಂತ್ರಿಗಳು ಕೂಡ ಇದೆಲ್ಲದ್ರ ಬಗ್ಗೆ ಕೂಡ ಗೊತ್ತಿದ್ರು ಕೂಡ ಗೊತ್ತಿಲ್ಲದಿರುವಂತಹ ಒಂದು ಪರಿಸ್ಥಿತಿ ಇದ್ದಾರೆ. ಬಹುಶಃ ಅವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಿದ್ದಾರೆ ಅನ್ನೋ ಮಾತನ್ನ ಪರೋಕ್ಷವಾಗಿ ಕೆನ್ ರಾಜಣ್ಣ ಕೂಡ ನಿನ್ನೆ ದಿನ ಮಾಧ್ಯಮಗಳಿಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಜಟಾಪಟಿ ನಡುವೆ ಮುಖ್ಯಮಂತ್ರಿಗಳ ಈ ಒಂದು ಮೌನ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ನೀವು ಹೇಳ್ತಾ ಇದ್ರಿ ಸಿಎಂ ಸಿದ್ದರಾಮಯ್ಯ ಚದುರಂಗದ ಆಟದಲ್ಲಿ ಎತ್ತಿದ ಕೈ ಅನ್ನುವಂಥದ್ದು. ಮೇ 4ರ ತಾರೀಕು ರಿಸಲ್ಟ್ ಏನು ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಒಂದ್ ಕಡೆ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಮೇ 4ರ ನಂತರ ಅನ್ನುವಂಥದ್ದು, ಬಿಫೋರ್ ದಟ್ ವೇದಿಕೆ ರೆಡಿ ಆಗ್ತಾ ಇದೆಯಾ ಅಂತ ಬಣರಾಜಕೀಯ ಇನ್ನಷ್ಟು ಒತ್ಕೊಂಡು ಉರಿಯೋದಕ್ಕೆ. ಯಾಕೆಂದ್ರೆ ನಾಯಕತ್ವದ ವಿಚಾರ ಗೊಂದಲ ಈಗ ಆಲ್ರೆಡಿ ಯಾವ್ಯಾವ ನಾಯಕರು ಯಾವ್ಯಾವ ಬಣದ ಶಾಸಕರುಗಳು ಏನ್ ಮಾತನಾಡಿದ್ದಾರೆ ಎಲ್ರಿಗೂ ಗೊತ್ತಿರುವಂತದ್ದೇ. ಮೇ 4ರ ನಂತರ ಸಿದ್ದರಾಮಯ್ಯನವರ ಬಣವನ್ನ ತುಳಿತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇದೊಂದು ಕಾರಣವನ್ನ ನೆಪವನ್ನ ಇಟ್ಕೊಂಡು ಇನ್ನಷ್ಟು ಹೋರಾಟ ಜಾಸ್ತಿ ಆಗ್ಬಿಡುತ್ತಾ ಅಂತ. ಕಾಂಗ್ರೆಸ್ನಲ್ಲಿ ಬಣ ಅನ್ನುವಂಥದ್ದು ಎರಡು ಮಾತಿಲ್ಲ ಪೃಥ್ವಿರಾಜ್. ಬಣ ರಾಜಕೀಯ ದೊಡ್ಡ ಮಟ್ಟದಲ್ಲಿದೆ. ಯಾಕಂದ್ರೆ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಬಹಳ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಣದವ್ರನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕಬೇಕು ನಿಟ್ಟಿನಲ್ಲಿ. ಹಾಗಾಗಿನೇ ಒಂದಲ್ಲ ಒಂದು ವಿಚಾರಗಳನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಅವ್ರನ್ನ ಇಲ್ಲೊಂದು ಕಡೆ ಕಟ್ಟಿ ಹಾಕುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಪಾದನೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಹೆಸರು ಹೇಳಿದೇನೆ ಸಿಎಂ ಬಣದ ಆಪ್ತರೆಲ್ಲರೂ ಕೂಡ ಅವ್ರ ವಿರುದ್ಧವಾಗಿ ತಿರುಗಿ ಬಿದ್ದಿರುವಂತದ್ದು. ನೀವು ಹೇಳಿದಂಗೆ ಇನ್ನೂ ಕೂಡ ಬರುವಂತ ದಿನಗಳಲ್ಲಿ ಇದು ದೊಡ್ಡ ಮಟ್ಟದ ಉಲ್ಬಣಗೊಳ್ಳುವಂತ ಸಾಧ್ಯತೆ ಇದೆ. ಒಂದ್ ಕಡೆಗೆ ಮೇ 4ನೇ ತಾರೀಕು ರಿಸಲ್ಟ್ ಬಂದ ಕೂಡಲೇ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮತ್ತೊಮ್ಮೆ ತಮ್ಮ ಆಟವನ್ನು ಶುರು ಮಾಡುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕಾತರದಿಂದ ಕಾಯ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಕೊಡಬಾರದು ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರು ಕೂಡ ಇರುವಂತದ್ದು. ಒಂದ್ ಕಡೆ ಇದೆಲ್ಲದರೂ ಕೂಡ ಸಿಎಂ ಸಿದ್ದರಾಮಯ್ಯ ಒಂದ್ ರೀತಿ ತಟಸ್ಥ ನಿಲುವನ್ನು ತಾಳಿರುವಂತದ್ದು ಸಹಜವಾಗಿಯೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಯಾವುದೇ ರೀತಿಯಂತ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ರು. ಆದ್ರೀಗ ತಮ್ಮ ಆಪ್ತರೆಲ್ಲರೂ ಕೂಡ ಕ್ರಮ ಆಗ್ತಾ ಇದೆ. ಜಮೀರ್ ಅಹಮದ್ ಅವರು
ಕೂಡ ಕ್ರಮ ಆಗ್ತಾ ಇದೆ. ಎಲ್ಲೂ ಕೂಡ ಮಾತಾಡುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ಮುಂದಾಗ್ತಾ ಇಲ್ಲ. ಬಹುಶಃ ಅವರು ಅಂದ್ಕೊಂಡಿದ್ದಾರೆ ಮೇ 4ನೇ ತಾರೀಕು ರಿಸಲ್ಟ್ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ತಮ್ಮ ನಡೆಯನ್ನ ತೋರಬಹುದು ಅನ್ನುವಂಥದ್ದು. ಮೇ 4ನೇ ತಾರೀಕು ರಿಸಲ್ಟ್ ಬಂದ ಕೂಡ ಎರಡೂ ಸ್ಥಾನದಲ್ಲೂ ಕೂಡ ಗೆಲ್ತು ಅಂತಂದ್ರೆ ಇಲ್ಲೊಂದ್ ಕಡೆ ಯಾರೆಲ್ಲ ತಮ್ಮ ಆಪ್ತ ಬಣ್ಣದವ್ರನ್ನ ಟಾರ್ಗೆಟ್ ಮಾಡಿದರೆ ಅವ್ರಿಗೇನೆ ಚೆಕ್ಮೇಟ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಕಾರ್ಯತಂತ್ರವನ್ನ ಮಾಡುವಂತ ಸಾಧ್ಯತೆ ಇದೆ. ಕೃಷ್ಣ, ಇಲ್ಲಿ ಮೇನ್ ಆಗಿ ನೋಡ್ತಾ ಹೋದಾದ್ರೆ ಸ್ಪೆಷಲಿ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಯಿತು, ಈಗ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. ಆ ರೀತಿಯಾದಂತ ಮೆಸೇಜ್ ಹೋಗಬಾರ್ದು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಅಹಿಂದ ವರ್ಗವನ್ನ ತುಳಿಯುವಂತ ಕೆಲಸ ಆಗ್ತಾ ಇದೆ. ಅದಕ್ಕೆ ಕಾರಣ DK ಶಿವಕುಮಾರ್ ಅಂತ ಹೇಳಿ ಅಹಿಂದ ವರ್ಗವನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡುವ ಮುಖಾಂತರನೂ ಕೂಡ ಸಿದ್ದರಾಮಯ್ಯನವರನ್ನ ಗಟ್ಟಿಗೊಳಿಸುವಂತ ಪ್ಲಾನ್ ಏನಾದ್ರೂ ಇದೆಯಾ ಇದರಲ್ಲಿ? ಅವೆಲ್ಲವೂ ಕೂಡ ಇದೆ ಪೃಥ್ವಿರಾಜ್. ಅದಕ್ಕೋಸ್ಕರವಾಗಿನೇ ಸತೀಶ್ ಜಾರಕಿಹೊಳಿ ಕೂಡ ಮೊನ್ನೆ ದಿನ ಭೇಟಿಯನ್ನ ಮಾಡದಂತದ್ದು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರೆದಂತ ಪ್ರಮುಖವಾದ ಕಾರಣ ಅಂತಂದ್ರೆ ಅದು ಅಹಿಂದ, ಮುಖ್ಯವಾಗಿ ಅಲ್ಪಸಂಖ್ಯಾತರಾಗಿರ್ಬೋದು, ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯದವರು ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಮತವನ್ನ ಹಾಕಿದ್ರು. ಹಾಗಾಗನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂತದ್ದು. ಮತ್ತೆ ಈಗ ಪೃಥ್ವಿರಾಜ್ ನಾವು ಗಮನಿಸಬೇಕು, ಈಗ ಪವರ್ ಶೇರಿಂಗ್ ಅನ್ನೋ ಒಂದು ವಿಚಾರ ಚರ್ಚೆ ಬಂದ ಸಂದರ್ಭದಲ್ಲೂ ಕೂಡ ಕ್ಲೈಮ್ ಮಾಡ್ಕೊಳ್ತಾ ಇರುವಂತದ್ದು ದಲಿತರು ಮತ್ತೆ ಹಿಂದುಳಿದವರು. ನಮಗೆ ಅವಕಾಶ ಮಾಡಿಕೊಡ್ಬೇಕು, ಯಾಕಂದ್ರೆ ಅತಿ ಹೆಚ್ಚು ಮತ ಮಾಡಿರುವಂತದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ಕಾರಣಕರ್ತರು ಅಂತಂದ್ರೆ ಅದು ಹಿಂದುಳಿದ ವರ್ಗ ಅನ್ನೋ ಮಾತನ್ನು ಕೂಡ ಪ್ರತಿ ಸಾರಿ ಕೂಡ ಹೇಳ್ತಾ ಇದ್ದಾರೆ. ಈಗ ಅಹಿಂದ ವರ್ಗಕ್ಕೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಯಾಕೆ ಸಿಎಂ ಸಿದ್ದರಾಮಯ್ಯ ಒಂದು ರೀತಿ ಅವರಿಗೆ ರಕ್ಷಣೆಗೆ ಬರ್ತಾ ಇಲ್ಲ ಅನ್ನುವಂಥದ್ದು ಆಪ್ತ ಬಣದ ಕೆನ್ ರಾಜಣ್ಣ ಅವರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲೊಂದ್ ಕಡೆ DK ಶಿವಕುಮಾರ್ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಗೊಂದಲ ಇದೆ ಅದನ್ನು ಸರಿಪಡಿಸುವಂತದ್ದು ಮತ್ತೆ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು, ಮತ್ತೆ ಎಲ್ಲೊಂದ್ ಕಡೆ ಯಾರೆಲ್ಲ ಅಬ್ದುಲ್ ಜಬ್ಬಾರ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಹೊರಗಡೆ ಹೋಗಿದ್ದಾರೆ. ಮತ್ತೊಮ್ಮೆ ಕರೆತರೋದ್ರ ಮುಖಾಂತರವಾಗಿ ಒಂದ್ ರೀತಿ ಎರಡು ಸಮುದಾಯಗಳನ್ನು ಅಲ್ಪಸಂಖ್ಯಾತ ಆಗಿರ್ಬೋದು, ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯವನ್ನು ಕೂಡ ಒಂದು ರೀತಿ ಭದ್ರಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ಲಾನ್ ಅನ್ನು ಮಾಡಿದ್ದಾರೆ. ಹಾಗಾಗಿನೇ ಮೇ 4ನೇ ತಾರೀಕು ರಿಸಲ್ಟ್ ಬಂದ ಕೂಡಲೇ ಬೇರೆ ಬೇರೆ ರೀತಿಯಂತ ಒಂದು ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಬಹುದು ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಅದಕ್ಕೆ ಪೂರಕವಾಗಿಯೇ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಪಕ್ಷ ವಿರೋಧ ಚಟುವಟಿಕೆ ನಡೀತು ಅದಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತ ವಿಚಾರವನ್ನು ಇಟ್ಕೊಂಡು ಒಂದು ರೀತಿ ಸಿಎಂ ಸಿದ್ದರಾಮಯ್ಯ ಬಣದವರನ್ನ ಟಾರ್ಗೆಟ್ ಅನ್ನ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆಪಾದನೆ ಗುರಿಯಾದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರೆಲ್ಲರೇ ಇದೀಗ ಎಲ್ಲೋ ಒಂದ್ ಕಡೆ ಅವರ ವಿರುದ್ಧವಾಗಿ ಈಗ ತಿರುಗಿ ಬಿದ್ದಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಹೊಲಿಕಲ್ ಘಾಟಿ ದುರಂತ, ನಿಯಮ ಉಲ್ಲಂಘನೆ ಸ್ಪಷ್ಟ, UDR ದಾಖಲಿಸಿ ಸೈಲೆಂಟ್. ಗುತ್ತಿಗೆದಾರನ ರಕ್ಷಣೆ ಆಗ್ತಾ ಇದೆಯಾ? ಪ್ರಭಾವಿಗಳ ಕೈವಾಡ ಇದೆಯಾ? ಸಂತ್ರಸ್ತ ಕುಟುಂಬಗಳು ಮೌನ. ಹೊಲಿಕಲ್ ದುರಂತ ಸತ್ಯ ಹೊರಬರಲ್ವಾ? ಶಿವಮೊಗ್ಗದ ಹುಲಿಕಲ್ ಘಾಟಿ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಷಡ್ಯಂತ್ರ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇದ್ದಿದೆ. ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ಪ್ರಭಾವಿಗಳ ಕೈವಾಡ ಇದೆಯಾ ಅಂತ, ಪ್ರಕರಣವನ್ನ ಮುಚ್ಚಾಕ್ ಕೈ ತೊಳ್ಕೊಂಡ್ಬಿಡೋಣ ಅಂತ, ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ, ಷಡ್ಯಂತ್ರವನ್ನ ಮಾಡ್ಲಾಗ್ತಾ ಇದೆ ಅನ್ನುವಂತ ಆರೋಪಗಳು ಬರ್ತಾ ಇದೆ. ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿರುವಂತದ್ದು UDR ಅಸಹಜ ಸಾವು ಅಂತ ಕೇಸ್ ಕ್ಲೋಸ್ ಮಾಡ್ತಾರಾ ಅಂತ. ಅಸಹಜ ಸಾವು ಅಂತ ಗುತ್ತಿಗೆದಾರ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಿಲ್ವಾ? ಅದಕ್ಕೆ ಪ್ರಮುಖವಾದಂತ ಕಾರಣಗಳು ಯಾರು? ಅಧಿಕಾರಿಗಳಾಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಅವ್ರಗಳೇ ಮೇನ್ ರೀಸನ್. ಅಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು, ಕಾಮಗಾರಿ ಮಾಡಬೇಕು, ಅದ್ಯಾವುದರ ಪರಿಜ್ಞಾನವೇ ಇಲ್ಲದೆ ಮಾಡಿದ್ರ ಅಂತ. ಗುತ್ತಿಗೆದಾರ ಅಧಿಕಾರಿಗಳ ಮೇಲೆ FIR ಯಾಕೆ ಆಗಿಲ್ಲ? ಅವರ ಹೆಸರುಗಳನ್ನ ಯಾಕೆ ಮೆನ್ಷನ್ ಮಾಡಿಲ್ಲ? FIR ದಾಖಲಿಸದಂತೆ ಪ್ರಭಾವಿಗಳಿಂದ ಒತ್ತಡ ಬಂತ ಪೊಲೀಸ್ ಇಲಾಖೆಗೆ. ಮೃತ ಕಾರ್ಮಿಕರ ಕುಟುಂಬದವರ ಮೇಲೂ ಕೂಡ ಒತ್ತಡವನ್ನ ಹಾಕಿದ್ದಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಒಂದ್ ಕಡೆ ಕುಟುಂಬದವರ ಮೇಲೆ ಒತ್ತಡ, ಮತ್ತೊಂದ್ ಕಡೆ ಪೊಲೀಸರ ಮೇಲೂ ಕೂಡ ಒತ್ತಡ. ಅವರ ಹೆಸರು ಉಲ್ಲೇಖ ಆಗದ ರೀತಿಯಲ್ಲಿ ಸೇಫ್ ಮಾಡುವಂತ ಕೆಲಸ ಆಗ್ತಾ ಇದೆಯಾ? ಮೃತ ಶಬ್ಬೀರ್ ಸಂಬಂಧಿ ದೂರಿನಲ್ಲೇ ಹಲವು ಅನುಮಾನಗಳು ಕಾಡ್ತಾ ಇದ್ದಾವೆ. ಮೃತ ಶಬ್ಬೀರ್ ಅವರ ಕುಟುಂಬದವರು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನಲ್ಲೇ ಅನುಮಾನಗಳಿದಾವೆ. ಶಬ್ಬೀರ್ ಸಂಬಂಧಿ ಖಲೀಲ್ ಸಾಬ್ ನೀಡಿದ್ದಂತ ದೂರು ಸ್ಥಳದಲ್ಲಿ ಇಲ್ಲದಿದ್ದರೂ ಕಣ್ಣಾರೆ ಕಂಡಂತೆ ದೂರನ್ನ ಕೊಟ್ಟಿರುವಂತದ್ದವರು. ಆ ಸ್ಥಳದಲ್ಲೇ ಇರಲಿಲ್ಲ. ಕಣ್ಣಿಗೆ ಕಟ್ತಂಗೆ ಹೆಂಗಿರುತ್ತೆ, ಅಲ್ಲಿ ಏನಾಯ್ತು, ಪ್ರತ್ಯಕ್ಷದರ್ಶಿ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ದೂರು ಕೊಟ್ಟಿದ್ದಾರೆ. ಗುತ್ತಿಗೆದಾರರ ತಪ್ಪೇ ಇಲ್ಲದಂತೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ದೂರಿನ ಪ್ರತಿಗೆ ಖಲೀಲ್ ಸಹಿ ಮಾತ್ರ ಹಾಕಿದ್ರ? ದೂರಿನ ಪ್ರತಿಗೆ ಖಲೀಲ್ ಮಾತ್ರ ಸಹಿಯನ್ನ ಹಾಕಿದ್ರ? ಮೃತ ಕಾರ್ಮಿಕರ ಕುಟುಂಬಕ್ಕೆ ಹಣದ ಆಮಿಷವನ್ನ ಒಡ್ಡಲಾಗಿದೆಯಾ? ನೋಡಿ, ಹೋಗೋರು ಹೋಗ್ಬಿಟ್ರು, ನಿಮಗೆ ದುಡ್ಡು ಕೊಟ್ಬಿಡ್ತೀವಿ,
ಮತ್ತೆ ಇದನ್ನ ಕೋರ್ಟು ಪೊಲೀಸು ಅಂತೆಲ್ಲ ಅಲಿಯಕ್ಕೆ ಹೋಗ್ಬೇಡಿ, ಆಗಲ್ಲ ನಿಮ್ಮ ಕೈಲಿ ಅಂತೆಲ್ಲ ಹೇಳ್ಬಿಟ್ರೆ ಆಯ್ತಲ್ಲ. ಹೆಂಗೋ ಹೋಗೋರು ಹೋಗ್ಬಿಟ್ರು, ಅಟ್ಲೀಸ್ಟ್ ನಮ್ಗೆ ಏನಾದರೂ ಧನ ಸಹಾಯ ಮಾಡ್ತಾರೆ ಅಂತ. ಪ್ರಕರಣದಲ್ಲಿ ಕಾರ್ಮಿಕ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ ಇಲ್ಲಿ. ಈ ಪ್ರಕರಣ ಕಂಪ್ಲೀಟ್ ಆಗಿ ಕಾರ್ಮಿಕ ರೂಲ್ಸ್ಗಳಿರ್ತಾವಲ್ಲ ಅವೆಲ್ಲವೂ ಕೂಡ ಬ್ರೇಕ್ ಆಗಿದೆ. ಕೆಲಸದ ಅವಧಿ ಮುಗಿದಿದ್ರೂ ಕೂಡ ಕೆಲಸವನ್ನ ಮಾಡಿಸಿದ್ದ ಗುತ್ತಿಗೆದಾರ. ಅದೊಂದು ಟೈಮ್ ಅಂತಿರುತ್ತಲ್ಲ, ಆ ಟೈಮ್ ಮುಗಿದ ಮೇಲೂ ಕೂಡ ಕೆಲಸವನ್ನ ಮಾಡಿಸಲಾಗಿದೆ. ಕಾರ್ಮಿಕರ ರಕ್ಷಣೆಗೆ ಕನಿಷ್ಠ ಮುನ್ನೆಚ್ಚರಿಕೆಯೂ ಕೂಡ ಇರಲಿಲ್ಲ. ಅಲ್ಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲು ಇದು ಮುನ್ನೆಚ್ಚರಿಕೆಯನ್ನ ಕೂಡ ಕೈಗೊಂಡಿರಲಿಲ್ಲ. ಗುತ್ತಿಗೆದಾರನ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದ್ರು ಕೂಡ ಕ್ರಮ ಮಾತ್ರ ಕೈಗೊಳ್ತಾ ಇಲ್ಲ. ಗುತ್ತಿಗೆದಾರನ ಸೇಫ್ ಮಾಡುವಂತ ಕೆಲಸ ಆಗ್ತಾ ಇದೆ. FIR ದಾಖಲಿಸಿ ತನಿಖೆ ಮಾಡದೆ ಗುತ್ತಿಗೆದಾರನನ್ನ ರಕ್ಷಣೆ ಮಾಡಲಾಗ್ತಾ ಇದೆಯಾ? UDR ಹಾಕಿ ಕೇಸ್ ಮುಚ್ಚಿ ಹಾಕುವಂತ ಕುತಂತ್ರ ಅಡಗಿದೆಯಾ? ಇದರಲ್ಲಿ ಪ್ರಶ್ನೆಗಳಿದಾವೆ. ಅಮಾಯಕ ಜೀವಗಳು ಬಲಿಯಾದ್ವು ಅಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಅನುಮಾನಗಳಂತೂ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಪೊಲೀಸರು ಮತ್ತೆ ಮೃತ ಕುಟುಂಬಗಳ ಮೇಲೂ ಕೂಡ ಯಾವ ರೀತಿಯ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನುವಂತ ಅನುಮಾನ ಇರುವಂತದ್ದು. ಪೊಲೀಸರು ಈ ತನಿಖೆಯನ್ನ ಸ್ಟಾಪ್ ಮಾಡಿಬಿಟ್ಟಿದಾರಾ? ಪೃಥ್ವಿ, ಏನು ಶಿವಮೊಗ್ಗದ ಹುಲಿಕಲ್ ಘಾಟಿ ದುರಂತ ಏನಿದೆ ಇದನ್ನ ಮುಚ್ಚಿ ಹಾಕುವ ಪ್ರಯತ್ನಗಳು, ಪ್ರಭಾವಿಗಳ ಕೈವಾಡ ಇದರಲ್ಲಿ ಎದ್ದು ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಏನು FIR ಆಗ್ಬೇಕಾಗಿರೋಂತಹ ಪ್ರಕರಣ ಏನಿದೆ ಅದು UDR ನ ಮುಖಾಂತರ ಮುಚ್ಚಿ ಹೋಗುವಂತ ಹಂತಕ್ಕೆ ತಲುಪಿದೆ ಅಂತಾನೆ ಅನ್ಬೋದು. ಅದರಲ್ಲೂ ಕೂಡ UDR ಏನಿದೆ ಆ UDR ನ ಗಮನಿಸೋದಾದ್ರೆ ಅದರಲ್ಲಿ ಕೆಲವೊಂದು ಅಂಶಗಳು ಒಂದು ರೀತಿಯಲ್ಲಿ ಪ್ರಕರಣ ಮುಂದಿನ ಹಂತಕ್ಕೆ ಹೋಗದಂತೆ ತಡೆಯುವಂತ ಕೆಲಸ ಕೂಡ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತದೆ. ಯಾಕಂದ್ರೆ ಅಲ್ಲಿ ಸ್ಥಳದಲ್ಲಿ ಇಲ್ಲದೆ ಇದ್ರು ಕೂಡ ಆತ ಏನು ಸಂಬಂಧಿ ಏನಿದ್ದಾರೆ, ಶಬ್ಬೀರ್ ಅವರ ಸಂಬಂಧಿ ಖಲೀಲ್ ಇದ್ದಾರೆ, ಅವರು ಅಲ್ಲಿ ಸ್ಥಳದಲ್ಲಿ ಇಲ್ಲದೆ ಇದ್ರು ಕೂಡ ಅವರು ಅಲ್ಲಿ ಇದ್ದ ಹಾಗೆ ಅವರನ್ನ ನೋಡಿದ ಹಾಗೆ ಒಂದಿಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಯಾವುದೇ ರೀತಿಯ ಅನುಮಾನಗಳು ಇಲ್ಲ ಅನ್ನೋ ಒಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇದನ್ನೆಲ್ಲ ಗಮನಿಸ್ತಾ ಹೋದಾಗ ಇಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪ್ರಭಾವ ಕೈವಾಡ ಇದೆ. ಅದರಲ್ಲೂ ಕೂಡ ಪೊಲೀಸರ ಮೇಲೆ ಒತ್ತಡವನ್ನ ತಂದು ಏನು ಈ ಪ್ರಕರಣನ ಮುಚ್ಚಿ ಹಾಕೋದಕ್ಕೆ ಕೂಡ ಪ್ರಯತ್ನ ನಡೀತಾ ಇದೆ ಅನ್ನೋ ಒಂದು ಅನುಮಾನ ಕೂಡ ಕಾಣ್ಬರ್ತಾ ಇರೋದು. ಒಟ್ಟಿನಲ್ಲಿ ಈ ಶಿವಮೊಗ್ಗದ ಹುಲಿಕಲ್ ಘಾಟಿ ಏನಿದೆ ಆ ಹುಲಿಕಲ್ ಘಾಟಿಯ ಗುತ್ತಿಗೆದಾರ ಹಾಗೂ ಜೊತೆಗೆ ಅಧಿಕಾರಿಗಳನ್ನ ಉಳಿಸೋದಕ್ಕೆ ಒಂದಿಷ್ಟು ಕೈಗಳು, ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅನ್ನುವ ಮಾತುಗಳು ಕೇಳ್ಬರ್ತಾ ಇದೆ. ಅದರಲ್ಲೂ ಕೂಡ ಗುತ್ತಿಗೆದಾರ ಏನಿದ್ದಾರೆ ಆತ ಮಾಡಿರುವಂತಹ ನಿರ್ಲಕ್ಷ್ಯಗಳೇನಿದಾವೆ ಆ ನಿರ್ಲಕ್ಷ್ಯಗಳೆಲ್ಲವನ್ನೂ ಮುಚ್ಚಿ ಹಾಕೋ ಕೆಲಸ ಮಾಡ್ತಾರೆ. ಅದರಲ್ಲೂ ಕೂಡ ಕಾರ್ಮಿಕ ಇಲಾಖೆಯ ಒಂದಿಷ್ಟು ನಿಯಮಗಳೇನಿದಾವೆ, ಅಂದ್ರೆ ಸಂಜೆ ವೇಳೆ ಹೆಚ್ಚಿನ ಡ್ಯೂಟಿಯನ್ನ ಮಾಡೋ 6 ಗಂಟೆ ನಂತರ ಕೆಲಸಗಳನ್ನ ಈ ರೀತಿಯ ಕೆಲಸಗಳನ್ನ ಮಾಡಿಸ್ಕೊಳ್ಬಾರ್ದು ಅನ್ನೋ ಒಂದು ನಿಯಮ ಇದೆ. ಅದರಲ್ಲೂ ಕೂಡ ಒಂದಿಷ್ಟು ಅಂದ್ರೆ ಅಲ್ಲಿರುವಂತಹ ವಸ್ತುಗಳ ಹೆಲ್ಮೆಟ್ ಹಾಕೋದಾಗಿರ್ಬೋದು, ಬೂಟ್ ಹಾಕಿರ್ಬೋದು, ಇವೆಲ್ಲವನ್ನು ಕೂಡ ಮೇಂಟೈನ್ ಮಾಡಬೇಕಾಯ್ತು. ಅದು ಯಾವುದೂ ಕೂಡ ಆಗಿಲ್ಲ ಅನ್ನೋ ಒಂದು ಅನುಮಾನ ಈ ಮೊದಲಿಂದನೂ ಕೇಳಿ ಬರ್ತಾ ಇತ್ತು. ಜೊತೆಗೆ ಅವರು ಒಂದಿಷ್ಟು ಕಾರ್ಮಿಕರೇ ಹೇಳುವ ಪ್ರಕಾರ, ನ್ಯೂಸ್ 18ಗೆ ಕಾರ್ಮಿಕರೇ ಹೇಳುವ ಪ್ರಕಾರ ನಾವಲ್ಲಿ ಬೆಡ್ಡಿಂಗ್ ಅನ್ನ ಹಾಕ್ತಾ ಇದ್ವಿ ಅನ್ನೋ ಒಂದು ಮಾತುಗಳನ್ನ ಆಡ್ತಾರೆ. ಆದ್ರೆ ಇಲ್ಲಿ ಬೆಡ್ಡಿಂಗ್ ಅನ್ನ ಹಾಕಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ಯಾಕಂದ್ರೆ ಮೆಜರ್ಮೆಂಟ್ ಅನ್ನ ತೆಗೆದುಕೊಳ್ಳಿ ಅಲ್ಲೂ ಕೂಡ ಒಂದಿಷ್ಟು ಅನುಮಾನಗಳು ಕಾಡ್ ಬರ್ತಾ ಇದೆ. ಒಟ್ಟಿನಲ್ಲಿ ಈ ಪ್ರಕರಣ ಏನಿದೆ ಏನು ಪ್ರಭಾವಿಗಳ ಕೈವಾಡ, ಏನು ಒತ್ತಡ ಅಂದ್ರೆ ಪೊಲೀಸರ ಮೇಲೂ ಕೂಡ ಒತ್ತಡ, ಜೊತೆಗೆ ಮೃತರ ಸಂಬಂಧಿಗಳೇನಿದ್ರೆ ಅವರ ಮೇಲೂ ಒತ್ತಡ ಹೇರಲಾಗ್ತಿದೆ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಅದರಲ್ಲೂ ಕೂಡ ಏನು ಆ ಮೃತರ ಕುಟುಂಬಕ್ಕೆ ಒಂದಿಷ್ಟು ಆಮಿಷವನ್ನ ಒಡ್ಡುವ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳ್ಬರ್ತವೆ. ಸ್ಥಳೀಯರ ಪ್ರಕಾರ ಇದರಿಂದ ಆಗಿರುವಂತಹ ಘಟನೆ ಏನಿದೆ ಅದನ್ನ ಕೂಡಲೇ ಅವರನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು. ಜೊತೆಗೆ ಈ ತನಿಖೆಯನ್ನ SIT ರಚನೆ ಮಾಡಿ ಇದನ್ನ ತನಿಖೆಯನ್ನ ಮಾಡಬೇಕು ಅನ್ನೋ ಕೂಗಳು ಕೇಳಿ ಬರ್ತಾ ಇದ್ರು. ಆದ್ರೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳದ ಏನು ಅಧಿಕಾರಿಗಳಾಗಿರ್ಬೋದು ಹಾಗೆ ಈ ಪೊಲೀಸರಾಗಿರ್ಬೋದು ಕೇವಲ UDR ಅನ್ನ ದಾಖಲೆ ಮಾಡಿ ಅದನ್ನ ಮುಚ್ಚಾಕೋ ಪ್ರಯತ್ನ ನಡೀತಾ ಇದೆ ಅನ್ನೋ ಅನುಮಾನ ಕೇಳಿ ಬರ್ತಾ ಇರೋದು. ಈ ಹಿಂದೆ ಕೂಡ ರಾಜ್ಯದ ಅಂದ್ರೆ ದೇಶದ ಹಲವು ರಾಜ್ಯಗಳಲ್ಲಿ ನಡೆದಂತ ಘಟನೆಗಳೇನಿದೆ ಆ ಘಟನೆಗಳನ್ನ ಗಮನಿಸ್ತಾ ಹೋದ್ರೆ ಅಲ್ಲೂ ಕೂಡ ಈ ರೀತಿ ಆದಾಗ ಏನು ಗುತ್ತಿಗೆದಾರರ ಮೇಲೆ ಒಂದಿಷ್ಟು FIR ಗಳನ್ನ ಹಾಕಿ ಅವರನ್ನ ಬಂಧನ ಮಾಡಿ ವಿಚಾರಣೆ ನಡೆಯುವ ಕೆಲಸ ಆಗಿತ್ತು. ಆದ್ರೆ ಇಲ್ಲಿ ಕೂಡ ಯಾವುದೂ ಕೂಡ ಆಗ್ತಾ ಇಲ್ಲ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇರೋದು. ಒಟ್ಟಿನಲ್ಲಿ ಈ ಪ್ರಕರಣ ಏನಿದೆ ಬಡಪಾಯಿಗಳು ಅವರ ಕುಟುಂಬದವ್ರನ್ನ ಸೆಟ್ಲ್ ಮಾಡ್ಬಿಡ್ತೀವಿ ಅಂತೆಲ್ಲ ಭರವಸೆ ಕೊಟ್ಟಿರ್ತಾರೆ. ನೀವು ಯಾಕೆ ಕೋರ್ಟು ಪೊಲೀಸು ಅಂತೆಲ್ಲ ಅಲಿತೀರಾ, ಹೋಗೋರು ಹೋಗ್ಬಿಟ್ರು ಅಂತನೂ ಕೂಡ ಹೇಳ್ಬಿಟ್ಟಿರ್ತಾರೆ. ಆ ರೀತಿಯಾಗಿ ಅವ್ರನ್ನ ಸೈಲೆಂಟ್ ಮಾಡುವಂತೆ ಕೆಲಸ ಆಗಿರುತ್ತೆ. ಆದರೆ ಪೊಲೀಸರು ತನಿಖೆಯನ್ನ ಮಾಡಬೇಕಲ್ವಾ? ಅಟ್ಲೀಸ್ಟ್ ಗುತ್ತಿಗೆದಾರನ ಕರೆಸಿ, ಅಧಿಕಾರಿಗಳನ್ನ ಕರೆಸಿ, ಏನಾಯ್ತು ಏನು ಎತ್ತ ಅನ್ನುವಂಥದ್ದನ್ನ ಪೊಲೀಸ್ ಇಲಾಖೆನೂ ಕೂಡ ಮಾಡ್ತಾ ಇಲ್ವಾ? ಮತ್ತೆ ಗುತ್ತಿಗೆದಾರ ಪ್ರಭಾವಿಯಾಗಿದ್ರೆ ಮಾತ್ರನೇ ಪ್ರಭಾವವನ್ನ ಬೀರ್ಬಿಟ್ಟು ಯಾರೋ ರಾಜಕಾರಣಿಗಳ ಮುಖಾಂತರ ಇದನ್ನ ಒತ್ತಡ ಹಾಕ್ಸ್ಬಿಟ್ಟು ಸೈಲೆಂಟ್ ಮಾಡುವಂತ ಕೆಲಸ ಆಗುತ್ತೆ. ಅಷ್ಟೊಂದು ಪ್ರಭಾವಿನ ಗುತ್ತಿಗೆದಾರ?
ಪೃಥ್ವಿ ಮೂಲಗಳ ಹೇಳೋ ಪ್ರಕಾರ ಗುತ್ತಿಗೆದಾರರ ಪ್ರಭಾವ ಎಷ್ಟಿದೆ ಅಂದ್ರೆ ಅದರಲ್ಲೂ ಕೂಡ ಅವರ ಬೆನ್ನಿಗೆ ನಿಂತ ಪ್ರಭಾವ ಏನಿದೆ ಅಂದ್ರೆ ಏನು ಕೇಸನ್ನ ದಾಖಲು ಮಾಡೋದಕ್ಕೂ ಕೂಡ ಏನು ಓದು ಬರಹ ಬರದಂತಹ ಏನು ದೂರದಾರ ಇದ್ದಾನೆ ಆತನಿಂದನೇ ಸಹಿಯನ್ನ ಪಡೆದು ತಮಗೆ ಬೇಕಾದಂತ ರೀತಿಯಲ್ಲಿ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಈಗ ಕಾಡ್ ಬರ್ತಾ ಇರೋದು. ಜೊತೆಗೆ ಇದ್ರ ಬಗ್ಗೆ ಹಲವಾರು ಪ್ರಶ್ನೆಗಳು ಕೂಡ ಎದ್ದು ಬರ್ತಾ ಇರೋದು. ಯಾಕಂದ್ರೆ ಪೊಲೀಸರು ಈ ದೂರನ್ನ ತೆಗೆದುಕೊಳ್ಳುವ ವೇಳೆ ಎಡವಿದ್ರ ಯಾರು ಆತರ ಪ್ರಭಾವಿಗಳು ಯಾರು, ಜೊತೆಗೆ ಅಲ್ಲಿದ್ದಂತಹ ವ್ಯಕ್ತಿಗಳು ಯಾಕೆ ಆತನನ್ನ ಸಂಪರ್ಕಿಸಿ ದೂರದಾರರನ್ನ ಸಂಪರ್ಕಿಸಿ ಅವರನ್ನ ಮನವೊಲಿಸೋ ಕೆಲಸ ಮಾಡಿದ್ರು, ಜೊತೆಗೆ ತಪ್ಪಾಗಿದ್ರೆ ತಾನೇ ಮುಂದಿನ ದಿನಗಳಲ್ಲಿ ಅವನು ಹಣದ ಆಮಿಷವನ್ನ ಒಡ್ಡೋದು, ಈ ರೀತಿಯ ಅನುಮಾನಗಳು ಕೂಡ ಕಂಡು ಬರ್ತಾ ಇರೋದು. ಒಟ್ನಲ್ಲಿ ಈ ಪ್ರಕರಣ ಏನಿದೆ ಪೊಲೀಸರ ನಿರ್ಲಕ್ಷ್ಯದ ಜೊತೆಗೆ ಅಧಿಕಾರಿಗಳ ಹಾಗೆ ಸಂಬಂಧಪಟ್ಟ ಇಲಾಖೆ ಜಿಲ್ಲಾಡಳಿತ ಕೂಡ ಇದರಲ್ಲಿ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇರೋ ಪ್ರಭಾವಿಗಳ ಪರ ನಿಂತಿದೆಯಾ ಅನ್ನೋ ಒಂದು ಅನುಮಾನ ಕಾಡ್ ಬರ್ತಾ ಇರೋದು. ಒಟ್ನಲ್ಲಿ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯಿಂದಲೂ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಮುಂದಿನ ಕ್ರಮಗಳನ್ನ ಕೈಗೊಳ್ಳದೆ ಈ ಪ್ರಕರಣವನ್ನ ಅಲ್ಲಿಗೆ ಬಿಡುವಂತ ಕೆಲಸ ನಡೀತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇರೋದ್ರಿಂದ ಈ ಬಗ್ಗೆ ಸ್ಥಳೀಯರ ಹೇಳೋ ಪ್ರಕಾರ ಒಂದಿಷ್ಟು ಸ್ಥಳೀಯರು ಈ ಬಗ್ಗೆ ಮಾತಾಡಿದ್ರು. ಇದನ್ನ SITಗೆ ವಹಿಸಬೇಕು, ಇಲ್ಲಿ ಪ್ರಭಾವಗಳ ಹಾವಳಿ ಇದೆ, ನೆಕ್ಸ್ಟ್ ಆಗಬಾರ್ದು ಅನ್ನುವಂತ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ, ಒಂದು ಪಾಠ ಆಗ್ಬೇಕಾಗತ್ತೆ. ಆದ್ರೆ ಜಿಲ್ಲಾಡಳಿತ ಸೈಲೆಂಟ್ ಆಗಿದೆ, ಪೊಲೀಸ್ ಇಲಾಖೆ ಸೈಲೆಂಟ್ ಆಗಿದೆ, ಮತ್ತೊಂದ್ ಕಡೆ ಜನಪ್ರತಿನಿಧಿಗಳು ಅವರಿಗೆ ಬೇಕಾದ ರೀತಿಯಲ್ಲಿ ಈ ಕೇಸ್ಗಳನ್ನ ಯಾವ ರೀತಿಯಾಗಿ ಕಂಟಿನ್ಯೂ ಮಾಡ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಪಾಪ ಸತ್ರು, ಆದ್ರೆ ನೆಕ್ಸ್ಟ್ ಈ ರೀತಿಯಾಗಿ ಆಗಬಾರ್ದು ಅನ್ನುವಂಥದ್ದಾದ್ರೂ ಮೆಸೇಜ್ ಹೋಗ್ಬೇಕಲ್ಲ, ಅದನ್ನು ಕೂಡ ಮಣ್ಣು ಮಾಡ್ತಾ ಇದಾರಲ್ಲ ಇವರು. ಖಂಡಿತ ಪೃಥ್ವಿ, ಯಾಕಂದ್ರೆ ಈ ಪ್ರಕರಣ ಗಮನಿಸ್ತಾ ಹೋದ್ರೆ ಇಲ್ಲಿ ಇದ್ದಂತ ಸ್ಥಳೀಯ ನಾಯಕರು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಯಾರು ಕೂಡ ಸ್ಪಷ್ಟವಾಗಿ ವಿರೋಧವನ್ನ ಕೂಡ ಒಂದು ಕಂಡೋಲೆನ್ಸ್ ಅನ್ನು ಕೂಡ ಹೇಳೋದಕ್ಕೂ ಕೂಡ ಮುಂದೆ ಬರಲಿಲ್ಲ. ಯಾಕಂದ್ರೆ ಅಷ್ಟು ಪ್ರಭಾವಿಗಳ ಕೈವಾಡ ಇದರಲ್ಲಿ ಕಾಡ್ತಾ ಇರೋದು. ಯಾಕಂದ್ರೆ ಈ ಸಂಬಂಧಪಟ್ಟಂತೆ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಮೌನ ವಹಿಸಿರೋದು, ಜೊತೆಗೆ ಸರ್ಕಾರ ಕೂಡ ಮೌನ ವಹಿಸಿರೋದನ್ನ ನೋಡ್ತಾ ಹೋದ್ರೆ ಈ ಏನು ಮೃತರಿದ್ದಾರೆ ಅವರ ಸಾವಿಗೆ ನ್ಯಾಯ ಸಿಗುವಂತದ್ದು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಅದರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿ ಬಾರ್ದು ಅಂದ್ರೆ ಕಠಿಣ ಶಿಕ್ಷೆಗಳ ಮೂಲಕ ಅಂದ್ರೆ ಯಾರು ಅದಕ್ಕೆ ತಪ್ಪಿತಸ್ಥರಿದ್ದಾರೆ ಗುತ್ತಿಗೆದಾರ ಇರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಅವರ ಮೂಲಕ ಕಠಿಣ ಶಿಕ್ಷೆಗಳನ್ನ ಒಳಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಈ ರೀತಿಯ ಘಟನೆಗಳಾಗದಂತೆ ತಡಿಬಹುದು. ಆದ್ರೆ ಸರ್ಕಾರವೇ ಮೌನ ವಹಿಸಿರೋದನ್ನ ನೋಡ್ತಾ ಇದ್ರೆ ಈ ಪ್ರಕರಣದಲ್ಲಿ ಪ್ರಭಾವಿಗಳ ಕೈಯೇ ಮೇಲ್ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಈ ಪ್ರಕರಣ ಮುಚ್ಚಿ ಹಾಕುವ ಕೆಲಸ ಅಂದ್ರೆ ನಡೀತಾ ಇರೋದ್ರಿಂದ ಯಾವ ಮಟ್ಟಕ್ಕೆ ತಲುಪುದೇ ಇರೋದ್ರ ಕಾದ್ ನೋಡ್ಬೇಕಾಗಿದೆ ಪೃಥ್ವಿ. ಓಕೆ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಶಾಸಕರು ಹಾಗೆ ಮೃತ ಸಂಬಂಧಿ ಶಾಬುದ್ದೀನ್ ಅವ್ರಿಗೂ ಕೂಡ ಕರೆಯನ್ನ ಮಾಡಿದ್ವಿ, ಯಾರು ಸ್ವೀಕರಿಸ್ತಾ ಇಲ್ಲ, ಆನ್ಸರ್ ಮಾಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಬಂದು ನಿಂತಿದೆ. ಯಾಕಂದ್ರೆ ನ್ಯಾಯ ಕೊಡ್ಸೋಣ ಅಂತ ನಾವು ಪ್ರಯತ್ನ ಪಟ್ರೆ ಇದನ್ನ ಮುಚ್ಚಾಕಿದ್ರೇನೆ ಬೆಟ್ರು ಅನ್ನುವ ರೀತಿಯಲ್ಲಿ ಅವ್ರ ಕುಟುಂಬದವರು ಕೂಡ ಮುಂದಾದಂತೆ ಕಾಣಿಸ್ತದೆ. ನೋಡೋಣ ಏನೇನಾಗುತ್ತೆ ಅಂತ. ಮತ್ತಷ್ಟು